ಮಹಾಶಿವರಾತ್ರಿಯ ಜಾಗರಣೆಯ ದಿನ ಶಿವನಿಗೆ ಉಪವಾಸದ ಜೊತೆಗೆ ಬಿಲ್ವಪತ್ರೆಯ ಅಭಿಷೇಕ ಮಾಡ್ತೇವೆ. ಅದು ಯಾಕೆ ಎಂದು ಈ ಕಥೆಯನ್ನ ನೋಡಿ ತಿಳ್ಕೊಳ್ಳೋಣ. ಓಂ ನಮಃ ಶಿವಾಯ. ನನ್ಗೆ ಯಾವುದೇ ಬೇಟೆ ಸಿಗ್ಲಿಲ್ಲ, ಕತ್ತಲಾಗ್ತಿದೆ. ಆದಷ್ಟು ಬೇಗ ಬೇಟೆ ತರ್ತೀನಿ. ಮೃಗದ ಜೊತೆ ಕಾಳಗಕ್ಕೆ ಇಳಿದ ಬೇಡ ಮರ ಹತ್ತುವಾಗ ತನ್ನ ಬಾಣಗಳನ್ನ ಕಳೆದುಕೊಳ್ಳುತ್ತಾನೆ. ಇದರಿಂದ ಬೇಡ ರಾತ್ರಿ ಪೂರ ಬಿಲ್ವಪತ್ರೆಯ ಮರದ ಮೇಲೆ ಇರುವಂತಾಗ್ತದೆ. ಆದ್ರೂ ಸಹ ಶಿವನ ಅಭಿಷೇಕ ಮಾಡಲೇಬೇಕೆಂದು ಬಿಲ್ವಪತ್ರೆ ಎಲೆಗಳಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡ್ತಾನೆ. ನಿತ್ಯವೂ ಮಾಂಸಾಹಾರವಿಟ್ಟು ಅಭಿಷೇಕ ಮಾಡ್ತಿದ್ದ ನನ್ನ ಭಕ್ತ ಇಂದು ಹಸಿವಿನಿಂದ ಬಿಲ್ವಪತ್ರೆಯ ಅಭಿಷೇಕ ಮಾಡ್ತಿದ್ದಾನೆ. ನಿಜಕ್ಕೂ ಈ ದಿನ ನನಗೆ ವಿಶೇಷ ದಿನ. ನಿನ್ನ ಭಕ್ತಿಗೆ ನಾನು ಧನ್ಯನಾದೆ. ಬಿಲ್ವಪತ್ರೆಯ ಅಭಿಷೇಕ ನನ್ನನ್ನು ಸಂತುಷ್ಟಗೊಳಿಸಿದೆ. ಈ ಬೇಡದ ಬಿಲ್ವಪತ್ರೆಯಿಂದ ಅಭಿಷೇಕ ಮಾಡುವಂತಾಯಿತು. ನನ್ನನ್ನು ಕ್ಷಮಿಸು. ಈ ಬೇಡದ ಬಿಲ್ವಪತ್ರೆಯಿಂದಲೇ ತಾನೆ ನೀನು ನನ್ನನ್ನು ಕರೆಸಿಕೊಂಡದ್ದು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕಾಯಕ ಮಾಡಬೇಕೆಂಬ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ನಿನ್ನಂತೆಯೇ ಯಾರು ಕಾಯಕ ನಿಷ್ಠೆ ಹೊಂದಿರುತ್ತಾರೋ ಅಂತವರ ಇಷ್ಟಾರ್ಥಗಳನ್ನು ನಾನು ಸಿದ್ಧಿಗೊಳಿಸುತ್ತೇನೆ. ನೋಡಿದ್ರಲ್ಲ, ಯಾರು ಕಾಯಕ ನಿಷ್ಠೆ